ಶುಭ ನಮನಗಳು ಮಕ್ಕಳೇ. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಮಾಂತರ ಶ್ರೇಣಿಯ ಮತ್ತೊಂದು ಭಾಗವನ್ನು ಮುಂದುವರಿಸ್ತೇನೆ. ಈ ಹಿಂದೆ ಎಷ್ಟನೇ ಪದ ಅಂದರೆ ಎನ್ ಬೆಲೆಯನ್ನು ಕಂಡುಹಿಡಿದ್ವಿ, ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದಿದ್ವಿ ಮತ್ತು ಮೊದಲನೇ ಪದವನ್ನು ಕಂಡುಹಿಡಿದಿದ್ವಿ. ಹಾಗೆ ಯಾವುದೋ ಎರಡು ಮಧ್ಯ ಪದಗಳನ್ನು ಕೊಟ್ಟಾಗ, ಯಾವುದೋ ಎರಡು ಇನ್ ಬಿಟ್ವೀನ್ ಯಾವುದೋ ಒಂದು ಪದಗಳನ್ನು ಕೊಟ್ಬಿಟ್ಟು ಸಾಮಾನ್ಯ ವ್ಯತ್ಯಾಸವನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಒಂದು ಸೂತ್ರದ ಸಹಾಯದಿಂದ ತಿಳಿಸ್ಕೊಟ್ಟಿದ್ವಿ. ಯಾವುದಪ್ಪ ಅದು? ಡಿ ಇಸ್ ಈಕ್ವಲ್ ಟು ಎ ಪಿ ಮೈನಸ್ ಎ ಕ್ಯೂ ಬೈ ಪಿ ಮೈನಸ್ ಕ್ಯೂ ಅಂತ ತಿಳಿಸ್ಕೊಟ್ಟಿದ್ದೆ. ಇದು ತುಂಬಾ ಮುಖ್ಯವಾದ ಸೂತ್ರ ಮಕ್ಕಳೇ. ಇದನ್ನ ಒಂದು 10 ಸಲ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಯಾವಾಗ ಸಾಮಾನ್ಯ ವ್ಯತ್ಯಾಸದ ಸೂತ್ರ ಬಳಸ್ಕೊತೀವಿ? ಡಿ ಇಸ್ ಈಕ್ವಲ್ ಟು ಎ ಪಿ ಮೈನಸ್ ಎ ಕ್ಯೂ ಬೈ ಪಿ ಮೈನಸ್ ಕ್ಯೂ. ಯಾವಾಗ ಬಳಸ್ಕೋಬೇಕು? ಯಾವುದೋ ಎರಡು ಪದಗಳನ್ನ ಕೊಟ್ಟು ಸಾಮಾನ್ಯ ವ್ಯತ್ಯಾಸವೋ ಅಥವಾ ಇನ್ಯಾವುದೋ ಪದವನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾಗ ಈ ಸೂತ್ರದ ಬಳಕೆಯಿಂದ ನಾವು ಸುಲಭವಾಗಿ ಸಮಸ್ಯೆಗಳನ್ನ ಬಿಡಿಸಬಹುದು. ಹಾಗಾಗಿ ಅದೇ ತರಹದ ಮತ್ತೊಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಒಂದು ಸಮಾಂತರ ಶ್ರೇಣಿಯ ಮೂರನೇ ಮತ್ತು ನೋಡಿ, ಮೂರನೇ ಮತ್ತು 9ನೇ ಪದ ಅಂತ ಹೇಳಿದಾಗ ನಿಮಗೆ ಮೂರನೇ ಪದ ಹೇಗೆ ಸೂಚಿಸೋದು ಅಂತ ಗೊತ್ತಿರಬೇಕು. ಮೂರನೇ ಪದ ಅಂದ್ರೆ A3 A3 ಮತ್ತು 9ನೇ ಪದ A9. ಈಗ ಪದಗಳನ್ನ ಕೊಟ್ಟಾಗ ಏನೆಲ್ಲ ಮೆಲುಕು ಹಾಕಬೇಕು ನೀವು? A3 ಏನಪ್ಪ? A3 A ಪ್ಲಸ್ 2D ಇದು ಬಂದ್ಬಿಡ್ಬೇಕು ಇಷ್ಟೊತ್ತಲ್ಲ. ಆಗ್ಲೇ A9 ಅಂದ್ರೆ ಏನು? A ಪ್ಲಸ್ 8D ಅಂತ ಬರ್ಬೇಕು ನಿಮಗೆ. A10 A ಪ್ಲಸ್ 9D, A15 A ಪ್ಲಸ್ 14D. ಈ ತರ ನಿಮಗೆ ಅಭ್ಯಾಸ ಮಾಡ್ಕೋಬೇಕು. ಯಾವುದೇ ಪದವನ್ನು ಕೊಟ್ಟಾಗ ಹೇಗೆ ಅದರ ಅಡ್ರೆಸ್ ವಿಳಾಸವನ್ನ ಹೇಳಬೇಕು ಅನ್ನೋದನ್ನ ನೀವು ತಿಳ್ಕೋಬೇಕು. ಇಷ್ಟು ಕ್ಲಾಸ್ ಆದಾಗ ಇದು ನೀವು ಪಕ್ಕ ಆಗಿರ್ಬೇಕು. ಈಗ ನೋಡೋಣ, ಮೂರನೇ ಮತ್ತು 9ನೇ ಪದಗಳು ಕ್ರಮವಾಗಿ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ. ಯಾವುದು? ಒಂದು 4, ಇನ್ನೊಂದು -8. ಕ್ರಮವಾಗಿ ಅಂದ್ರೆ ಅರ್ಥ ಏನು? ಮೂರನೇ ಪದ 4, ಫಸ್ಟ್ ಮೂರನೇ ಪದ ಕೊಟ್ಟಿದ್ದಾರೆ, ಹಾಗಾಗಿ ಫಸ್ಟ್ 4 ತಗೋಬೇಕು. ಮತ್ತು 9ನೇ ಪದ -8 ಅಂತ ಅರ್ಥ. ಕ್ರಮವಾಗಿ ಇಲ್ಲಿ A3 ಕೊಟ್ರೆ ಅಲ್ಲಿ ಮೊದಲಿಗೆ 4, A9 ಎರಡನೇ ಪದ ಇದೆ ಅಲ್ಲಿ, ಅದಕ್ಕೆ -8. ಹಾಗಾಗಿ A3 ಎಷ್ಟು? 4, A9 ಎಷ್ಟು? -8. ಯಾವುದೋ ಎರಡು ಪದವನ್ನ ಕೊಟ್ಟಿದ್ದಾರೆ. ತಕ್ಷಣ ಏನ್ ಬರ್ಬೇಕು? ತಲೆ ಒಳಗೆ ಡಿ ಕಂಡುಹಿಡಿಯೋದು ಬರ್ಬೇಕು. ಯಾವ ಸೂತ್ರ? AP ಮೈನಸ್ AQ ಬೈ P ಮೈನಸ್ Q. ನೆನಪು ಮಾಡ್ಕೋಬೇಕು. ನಮಗೆ ಇಲ್ಲಿ ಪ್ರಶ್ನೆ ಏನು? ಯಾವ್ದು AP ಯಾವ್ದು AQ ಅನ್ನೋದು ನಾನು ಹೇಳಿದ್ದೆ. ಇದನ್ನ ಗಮನಿಸ್ಕೋಬೇಕು. ಪದಗಳನ್ನ ಎನ್ ನೋಡ್ಕೋಬೇಕು. ಇದರೊಳಗೆ ಎನ್ ಯಾವ್ದು ಹೆಚ್ಚಿದೆ? 9. ಹಾಗಾಗಿ ಇದನ್ನ ನಾವು AP, ಮುಂದಿರುವಂತಹ ಪದವನ್ನ AP, ಹಿಂದೆ ಇರುವಂತದ್ದನ್ನ AQ ಅಂತ ಬಳಸ್ಕೋಬೇಕು. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಮಕ್ಕಳೇ. ನೋಡ್ಕೋಬೇಕು. 9, 3 ಯಾವ್ದು ಹೆಚ್ಚಿದೆ? 9 ಇದೆ, ಅದನ್ನ AP, 3ನ್ನ AQ. ಯಾವುದನ್ನಾರ ತಗೊಳ್ಬಹುದು. ಮೈನಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ತರ ಬಳಸ್ಕೊತೀವಿ. ಮುಂದೆ ಹೋಗೋಣ. ಪ್ರಶ್ನೆ ಕ್ರಮವಾಗಿ 4 ಮತ್ತು -8 ಆದರೆ ಅದರ ಎಷ್ಟನೇ ಪದ 0? ಅಂದ್ರೆ ಎಣ್ಣನೇ ಪದ 0 ಆಗಿದೆ ಅಂತೆ. ಎಷ್ಟನೇ ಪದ ಗೊತ್ತಿಲ್ಲ. ಎಷ್ಟನೇ? ಎಣ್ಣನೇ ಪದ ಹೇಗೆ ಸೂಚಿಸ್ತೀವಿ? AN. ಎಷ್ಟಾಗಿರ್ಬೇಕು? AN 0. AN ಎಷ್ಟಾಗಿರ್ಬೇಕು? 0. ಎಷ್ಟನೇ ಪದ? ಎಣ್ಣನೇ ಪದ ಎಷ್ಟಿರ್ಬೇಕು? 0 ಆಗಿರ್ಬೇಕು. ಹಾಗಾದ್ರೆ ಒಂದನೇ ಪದ 0ನಾ? A1 0ನಾ? A2 0ನಾ? A3 0ನಾ? ಯಾವುದು 0 ಗೊತ್ತಿಲ್ವೇ? ಆದ್ರೆ AN 0 ಅಂತ ಗೊತ್ತು. ಈ ಎನ್ನು ಎಷ್ಟು? ಒಂದನೇ ಪದವೋ, ಎರಡನೇ ಪದವೋ, 5ನೇ ಪದವೋ, 10ನೇ ಪದವೋ 0 ಯಾವುದು ಅಂತ ಕಂಡುಹಿಡಿಬೇಕು. ಇಲ್ಲಿ ನಾವೇನ್ ಕಂಡುಹಿಡಿಬೇಕು? ಎನ್ ಕಂಡುಹಿಡಿಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. AN ಎಷ್ಟು ಕೊಟ್ಟಿದ್ದಾರೆ? 0 ಆಗ್ಬೇಕಾದ್ರೆ ಈ ಎನ್ ಎಷ್ಟಾಗಿರ್ಬೇಕು ಅಂತ ಪ್ರಶ್ನೆ ಅರ್ಥ ಆಯ್ತಲ್ವಾ? ಎನ್ ಎಷ್ಟಾಗಿರ್ಬೇಕು? ಎಷ್ಟನೇ ಪದ 0 ಆಗುತ್ತೆ ಅಂತ ನೋಡ್ಬೇಕು. ಹಾಗಾಗಿ ಎನ್ನನ್ನ ಕಂಡುಹಿಡಿಬೇಕಾದ್ರೆ, ಈ ಎನ್ ಆರ, ಡಿ ಆರ, ಎ ಆರ ಕಂಡುಹಿಡಿಬೇಕಾದ್ರೆ ಮೊದಲು ನಮಗೆ ಮೊದಲನೇ ಪದ
ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಗೊತ್ತಾಗಲೇಬೇಕು. ಎರಡು ಪದಗಳನ್ನು ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸವನ್ನ ಹೇಗೆ ಕಂಡುಹಿಡಿಯೋದು? ಸೂತ್ರ D is equal to AP minus AQ by P minus Q. ಇದು ಗೊತ್ತೆಲ್ಲರಿಗೂ. ಆದ್ದರಿಂದ D is equal to AP ಯಾವ್ದು ತಗೊಳ್ಬೇಕು ಅಂತ ಹೇಳಿದೆ? n ಯಾವ್ದು ಜಾಸ್ತಿ ಇರುತ್ತೋ ಅದು. A9 ಮೈನಸ್ A3 ಬೈ, ಹಾಗಾದ್ರೆ P ಏನಾಗುತ್ತೆ? P ನೋಡಿ 9, P ನೋಡಿ 9 ಮೈನಸ್ 3 ಇಲ್ಲಿರುತ್ತೆ. 9 ಮೈನಸ್ 3. A9 ಒಂಬತ್ತನೇ ಪದ ಎಷ್ಟು ಕೊಟ್ಟಿದ್ದೀವಿ? -8 ಮೈನಸ್ ಇದೆ ಮೈನಸ್. ಮೂರನೇ ಪದ ಎಷ್ಟು? 4 ಬೈ 9ರಲ್ಲಿ 3 ಕಳೆದ್ರೆ 6. ಇದಕ್ಕೆ ಪ್ಲಸ್ ಇದೆ ಮೈನಸ್ ಇದೆ, ದೊಡ್ಡ ಅಂಕೆ ಚಿಹ್ನೆ ಪ್ಲಸ್. ಹಾಗಾಗಿ -8 -4 ಸಜಾತಿ ಪದಗಳು ಕೂಡಬೇಕು, ಅದೇ ಚಿಹ್ನೆ ಇಡಬೇಕು. -12 ಭಾಗಿಸು 6. 6 ಒಂದೇ 6 ಎರಡೇ. ಆದ್ದರಿಂದ D is equal to ಇಲ್ಲಿ ಮೈನಸ್ ಭಾಗಿಸು ಏನು ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್, ಮೈನಸ್ ಭಾಗಿಸು ಪ್ಲಸ್ -2. D ಬೆಲೆ ಎಷ್ಟಾಯ್ತು? -2 ಆಯ್ತು. ಇಲ್ಲಿಗೆ ಮುಗಿಲಿಲ್ಲ. ನಾವೇನ್ ಕಂಡುಹಿಡಿಬೇಕು? n ಕಂಡುಹಿಡಿಬೇಕು. ಹೇಗೆ ಏನನ್ನ ಕಂಡುಹಿಡಿಯೋದು? ನಮಗೆ A ಗೊತ್ತಾಗಬೇಕು. A ಹೇಗೆ ಕಂಡುಹಿಡಿಬೇಕು ನೋಡೋಣ. ನಮಗೆ ಗೊತ್ತು an is equal to ಏನಂತ ಕೊಟ್ಟಿದ್ದಾರೆ? 0 ದತ್ತದ ಪ್ರಕಾರ ಎಷ್ಟನೇ ಪದವು 0 ಆಗಿದೆ ಅಂತ ಹೇಳಿ ನಾವು an ನ ಯಾವ ತಗೊಳ್ಳೋಣ? ಇಲ್ಲಿ an ನ ಯಾವುದು ತಗೊಳ್ಳೋಣ? ನಾವಲ್ಲಿ A9 ತಗೊಳ್ಬಹುದು ಅಥವಾ A9 ತಗೊಳ್ಬಹುದು ಅಥವಾ A3 ತಗೊಳ್ಬಹುದು. ಈ an 0 ಆಗ್ಬೇಕಾದ್ರೆ an ಕಂಡುಹಿಡಿಬೇಕಾದ್ರೆ ನಮಗೆ ಏನೆಲ್ಲ ಗೊತ್ತಾಗಬೇಕು? A ಗೊತ್ತಾಗಬೇಕು ಮತ್ತು D ಗೊತ್ತಾಗಬೇಕು. ಈಗ D ಅನ್ನ ಕಂಡುಹಿಡ್ಕೊಂಡ್ವಿ, A ಅನ್ನ ಕಂಡುಹಿಡಿಬೇಕು. ಹೇಗೆ A ಅನ್ನ ಕಂಡುಹಿಡಿಯೋದು ನೋಡೋಣ. ಹೇಗೆ A ಅನ್ನ ಕಂಡುಹಿಡಿಯೋದು? ಇವೆರಡರಲ್ಲಿ ಯಾವ್ದಾರ ಒಂದು ಪದವನ್ನ ತಗೊಳ್ಳೋಣ. ಸುಲಭ ಯಾವುದು? ಮೂರನೇ ಪದ 4 ಇದೆ, ಸಲೀಸಾಗಿ ಬಂದ್ಬಿಡುತ್ತೆ. A3 ತಗೊಳ್ಳೋಣ. ಯಾಕೆ ತಗೊಳ್ತಾ ಇದ್ದೀವಿ A3? B ಕಂಡುಹಿಡಿದ್ವಿ, ಮುಂದೆ ಏನ್ ಕಂಡುಹಿಡಿಬೇಕು? A ಕಂಡುಹಿಡಿಬೇಕು. ಅದಕ್ಕೋಸ್ಕರ ಇವೆರಡರಲ್ಲಿ ಒಂದು ಪದ ಆಯ್ಕೆ ಮಾಡ್ಕೊತೀನಿ. A3 ಅಂದ್ರೆ ಏನು? A ಪ್ಲಸ್ 2D. ಹೇಗೆ ಬಂತು? ಸೂತ್ರ A ಪ್ಲಸ್ n ಮೈನಸ್ 1 ಇಂಟು D ಸೂತ್ರ. A3 ಏನಾಗುತ್ತೆ? A ಪ್ಲಸ್ 3 ಮೈನಸ್ 1 2D. ಬಾಯ್ಪಾಠ ಮಾಡಿರ್ಬೇಕು, ಮತ್ತೆ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಎಷ್ಟನೇ ಪದ? ಮೂರನೇ ಪದ ಕೊಟ್ರೆ A ಪ್ಲಸ್ 2D, ಐದನೇ ಪದ ಕೊಟ್ರೆ A ಪ್ಲಸ್ 4D. ಈ ತರ ನಿಮಗೆ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಬರಬೇಕು. ಹೇಗೆ ಬಂತು? A ಪ್ಲಸ್ n ಮೈನಸ್ 1 ಇಂಟು D. ಈ ಸೂತ್ರ ಇಲ್ಲಿ ಹಾಕ್ದೆ. ಇಲ್ಲಿ ಮುಂದೆ ಏನಿದೆ? 4 ಹಾಗೆ ಬರೀತೀನಿ. A3 ಏನು? ಮೂರನೇ ಪದ. ಹೇಗೆ ಬಿಡಿಸೋದು? A ಪ್ಲಸ್ 2D. A ಗೊತ್ತಿಲ್ಲ, ಪ್ಲಸ್ 2 ಇಂಟು D ಕಂಡುಹಿಡಿದಿದ್ದೀವಿ. -2 ಇಸ್ ಈಕ್ವಲ್ ಟು 4. ಆದ್ದರಿಂದ A ಪ್ಲಸ್ ಇಂಟು ಮೈನಸ್ ಮೈನಸ್ 2 2s 4 ಇಸ್ ಈಕ್ವಲ್ ಟು 4. A ಇಸ್ ಈಕ್ವಲ್ ಟು ಏನಾಗುತ್ತೆ? 4. ಇದನ್ನ ಆ ಕಡೆ ಕಳಿಸಿದ್ರೆ ಪ್ಲಸ್ 4. ಆದ್ದರಿಂದ A ಇಸ್ ಈಕ್ವಲ್ ಟು 8. ಸೊ A ಕಂಡುಹಿಡಿದ್ವಿ. ಈಗ D ಕಂಡುಹಿಡಿದ್ವಿ, A ಕಂಡುಹಿಡಿದ್ವಿ. ಎನ್ನನೇ ಪದ ಎಷ್ಟು ಕೊಟ್ಟಿದ್ದಾರೆ? 0. ಎನ್ನನೇ ಪದ 0. ಎನ್ನನೇ ಪದ ಏನು? ಸೂತ್ರ ಏನು? A ಗೆ A ಪ್ಲಸ್ n ಮೈನಸ್ 1 ಇಂಟು D. A ಗೆ ಸೂತ್ರ, A ಗೆ ಸೂತ್ರ ಅದ್ರ ಕೆಳಗೆ ಬಂದಿದ್ದೀನಿ. A ಪ್ಲಸ್ n ಮೈನಸ್ 1 ಇಂಟು D. ಅದರ ಬೆಲೆ ಎಷ್ಟು? 0. ಹಾಗೆ ಇಡ್ತೀನಿ. A ಗೊತ್ತಲ್ವಾ? 8 ಪ್ಲಸ್ n ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. -1D -2 ಇಸ್ ಈಕ್ವಲ್ ಟು 0. ಆದ್ದರಿಂದ 8 ಇಲ್ಲಿ ಗುಣಿಸೋದು. ಮೈನಸ್ ಇಂಟು ಪ್ಲಸ್ -2n ಮೈನಸ್ ಇಂಟು ಮೈನಸ್
ಸಜಾತಿ ಪದಗಳು ಯಾವುದು? 8 ಮತ್ತು 2. ಎರಡಕ್ಕೂ ಪ್ಲಸ್ ಇದೆ. +8 +2 ಎಷ್ಟಾಯ್ತು? 10. +10 ಆಯ್ತು. -2n ಹಾಗೆ ಇಟ್ಕೊಳ್ಳೋದು ಇಸ್ಕೊಟ್ಟು 0. ಇದನ್ನ ಕೂಡಕ್ಕೆ ಕಳೆಯಕ್ಕೆ ಬರಲ್ಲ, ಅದು ವಿಜಾತಿ ಪದಗಳು. ಈಗೇನ್ ಮಾಡೋಣ? -2n ಇಲ್ಲೇ ಇಟ್ಕೋತೀನಿ, ಚರಾಕ್ಷರ. +10ನ್ನ ಬಲಭಾಗಕ್ಕೆ ಕಳಿಸಿದ್ರೆ -10 ಆಯ್ತು. ನನಗೆ ಬೇಕಾಗಿರೋದು n. -10 ಇವೆರಡರ ನಡುವೆ ಇಂಟು ಚಿಹ್ನೆ. ಬಲಭಾಗಕ್ಕೆ ಬಂದ್ರೆ ಭಾಗಿಸು ಆಗುತ್ತೆ ಹೊರತು ಇದರ ಚಿಹ್ನೆ ಬದಲಾಗಲ್ಲ. -2 ಗುಣಿಸು ಇರೋದು, ಈ ಕಡೆ ಬಂದ್ರೆ -2 ಭಾಗಿಸು. ಆದ್ದರಿಂದ n ನ ಬೆಲೆ ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ 2 ಒಂದ್ಲೆ 2 ಐದ್ಲೆ 5. n ನ ಬೆಲೆ 5 ಬಂತು. ಹಾಗಾದ್ರೆ ಎಷ್ಟನೇ ಪದ 0? A5 is equal to 0. 5ನೇ ಪದವು 0 ಆಗಿದೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಏನಾದರೂ ಸಮಸ್ಯೆ ಇದ್ರೆ ನೀವು ನನ್ನನ್ನು ಸಂಪರ್ಕಿಸಬಹುದು ಮಕ್ಕಳೇ. ಮತ್ತೊಂದು ಉದಾಹರಣೆ ಸಮಸ್ಯೆಯನ್ನ ಬಿಡಿಸೋಣ ಮಕ್ಕಳೇ. ನೋಡಿ, ಒಂದು ಸಮಾಂತರ ಶ್ರೇಣಿಯ 7ನೇ ಪದ, ಸಮಾಂತರ ಶ್ರೇಣಿಯ 17ನೇ ಪದ. 17ನೇ ಪದ ಅಂದ ತಕ್ಷಣ 17ನೇ ಪದ ಹೇಗೆ ಸೂಚಿಸೋದು? A17 ಅಂತ ಬರ್ಕೋಬೇಕು. ಅದರ 17ನೇ ಪದ ಹೇಗಿದೆ? 10ನೇ ಪದಕ್ಕಿಂತ 17ನೇ ಪದ ಹೇಗಿದೆ? 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ ಅಂದ್ರು. ಅಂದ್ರೆ 17ನೇ ಪದಕ್ಕಿಂತ 7 ಜಾಸ್ತಿ ಇದೆ. ಈಗ 10ನೇ ಪದ ಒಂದು 20 ಇದ್ರೆ 17ನೇ ಪದ ಎಷ್ಟಿರುತ್ತೆ? 20 + 7 27 ಅಂತ ಅರ್ಥ. ಸಂಬಂಧ ಕೊಟ್ಟಿದ್ದಾರೆ. ಏನಕ್ಕೆ? 17ನೇ ಪದಕ್ಕೂ 10ನೇ ಪದ. ಏನದು ಸಂಬಂಧ? 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ. ಹೆಚ್ಚು ಅಂದ್ರೆ ಪ್ಲಸ್, ಕಡಿಮೆ ಅಂದ್ರೆ ಮೈನಸ್. ರಷ್ಟು 7ರಷ್ಟು, ರಷ್ಟು ಅಂದಾಗ ಗುಣಿಸು. ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ, ಕ್ಲೂ. ಹೆಚ್ಚು ಅಂದ್ರೆ ಏನ್ ಹಾಕ್ಬೇಕು? ಚಿಹ್ನೆ ಪ್ಲಸ್. ಕಡಿಮೆ ಅಂದ್ರೆ ಏನಾಗ್ಬೇಕು? ಮೈನಸ್. 7ರಷ್ಟು, 8ರಷ್ಟು, 3ರಷ್ಟು, ಅಷ್ಟು ಅಂತಂದಾಗ ಇಂಟು ಹಾಕ್ಬೇಕು. ಈ ಸೂಕ್ಷ್ಮ ತಿಳ್ಕೊಂಡಿರ್ಬೇಕು ಮಕ್ಕಳೇ, ಮುಂದೆ ಯಾವಾಗಾರ ನಿಮಗೆ ಬೇಕಾಗುತ್ತೆ. ಹಾಗಾಗಿ ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಹಾಗಾದ್ರೆ 17ನೇ ಪದವು ಇಸ್ ಈಕ್ವಲ್ ಟು ಹೇಗಿದೆ? 10ನೇ ಪದಕ್ಕಿಂತ 10ನೇ ಪದ ಹೇಗೆ ಸೂಚಿಸ್ತೀವಿ? A10. ಇದಕ್ಕಿಂತ ಎಷ್ಟು ಜಾಸ್ತಿ ಇದೆ? +7 ಜಾಸ್ತಿ ಇದೆ. 17ನೇ ಪದ ಹೇಗಿದೆ? 10ನೇ ಪದಕ್ಕಿಂತ 7 ಜಾಸ್ತಿ ಇದೆ. ಅಕಸ್ಮಾತ್ 10ನೇ ಪದ 13 ಇದೆ ಅನ್ಕೊಳ್ಳಿ. 10ನೇ ಪದ 13. ಹಾಗಾದ್ರೆ 17ನೇ ಪದ ಎಷ್ಟಾಗುತ್ತೆ? 13 + 7 20 ಅಂತ ಅರ್ಥ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ ಮಕ್ಕಳೇ. ಹೀಗಿದ್ರೆ ನಾನು ಏನ್ ಕಂಡುಹಿಡಿಬೇಕು? ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕಂಡುಹಿಡಿಬೇಕು. ನಾನು ಈ ಹಿಂದೆ ಹೇಳಿದೆ, ನೀವಿದು ಅಭ್ಯಾಸ ಮಾಡ್ಕೋಬೇಕು. 10ನೇ ಪದ A10 ಏನಾಗುತ್ತೆ? A + 9D. 20ನೇ ಪದ ಏನಾಗುತ್ತೆ? A + 19D. ಒಂದು ಕಡಿಮೆ n -1 × D. 8ನೇ ಪದ A + 7D. 6ನೇ ಪದ A + 5D. ಇದು ಗೊತ್ತಿರಬೇಕು. ಅದನ್ನೇ ಅಳವಡಿಸ್ಕೊಂತೀನಿ ನೋಡ್ರಿ. 17ನೇ ಪದ ಹೇಗೆ ಬರೀಬಹುದು? A + 16D ಇಸ್ ಈಕ್ವಲ್ ಟು 10ನೇ ಪದ ಹೇಗೆ ಬರೀಬಹುದು? A + 9D ಇದನ್ನ ಮರಿಬಾರ್ದು. +7. ತುಂಬಾ ಸುಲಭ ಮಕ್ಕಳೇ, ನೋಡಕ್ ಪ್ರಶ್ನೆ ಇಷ್ಟು ಉದ್ದ ಇದೆ ನೋಡ್ರಿ, ಎಷ್ಟು ನಿಮಿಷದಲ್ಲಿ ಮಾಡ್ಬಿಡ್ತೀನಿ ಅಂತ. ಈಗ ಇದು +A, ಇದು +A. ಅಕಸ್ಮಾತ್ ಇದನ್ನ ನಾನು ಎಡಬದಿ ಅಥವಾ ಇದನ್ನ ಬಲಬದಿಗೆ ತಗೊಂಡು ಹೋದ್ರೆ ಏನಾಗುತ್ತೆ? -A ಆಗಿ +A ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಎಡಬದಿ ಮತ್ತು ಬಲಬದಿ ಸಮೀಕರಣದಲ್ಲಿ ಎಡಬದಿ ಮತ್ತು ಬಲಬದಿಯಲ್ಲಿ ಒಂದೇ ಚಿಹ್ನೆ ಇತ್ತು, ಒಂದೇ ಸಹ ಗುಣಕ ಇತ್ತು, ಸಜಾತಿ ಪದಗಳಿತ್ತು ಅಂದ್ರೆ
ಕ್ಯಾನ್ಸಲ್ ಮಾಡಬಹುದು. ಯಾಕಪ್ಪ ಅಂದ್ರೆ ಪ್ಲಸ್ ಇರೋದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಪ್ಲಸ್ ಎ ಮೈನಸ್ ಗೆ ಕ್ಯಾನ್ಸಲ್. ಉಳಿದದ್ದೇನಿಲ್ಲಿ 16D, ಇಲ್ಲಿ 9D ಪ್ಲಸ್ 7. ಡಿ ಒಂದ್ ಕಡೆ ತಗೊಳ್ತೀನಿ ಚರಾಕ್ಷರ, ಆದ್ದರಿಂದ 16D ಮೈನಸ್ 9D ಇಸ್ ಈಕ್ವಲ್ ಟು 7 ಪ್ಲಸ್ 16 ಮೈನಸ್ 9D. ಕಳಿಬೇಕು. ಕಳೆದ್ರೆ ಎಷ್ಟು ಬರುತ್ತೆ? ಪ್ಲಸ್ 7D ಇಸ್ ಈಕ್ವಲ್ ಟು 7. ನನಗೆ ಬೇಕಾಗಿರೋದು ಡಿ 7 ಭಾಗಿಸು 7. 7 ಡಿ ಬೆಲೆ ಎಷ್ಟಾಯ್ತು? 1. ಇಷ್ಟೇ ಪ್ರಶ್ನೆ. ಅವ್ರು ಕೇಳಿದ್ದೇನು? ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಹೀಗೆ ಈ ಪ್ರಶ್ನೆಗೆ ಇನ್ನೊಂದು ಸ್ವಲ್ಪ ನಾನು ಮುಂದೆ ಆಡ್ ಮಾಡ್ತೀನಿ. ಹೀಗಿದ್ದಾಗ ಏನು, ನೀವು 20ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಏನ್ ಮಾಡಬಹುದು? ಇದಕ್ಕೆ ನಾನು 20ನೇ ಪದ ಕಂಡುಹಿಡಿಯಿರಿ ಅಂದ್ರೆ ಏನ್ ಮಾಡಬಹುದು? ಹೇಳ್ತೀರಾ? ಯಾರ ಮಾಡಿ ತೋರಿಸ್ತೀರಾ? ಇದು ನಿಮಗೆ ಅಸೈನ್ಮೆಂಟ್ ಚಟುವಟಿಕೆ. ನೀವು ಮಾಡಿ ಪ್ರಯತ್ನ ಪಟ್ಟು ನೋಡ್ರಿ. 20ನೇ ಪದ ಕಂಡುಹಿಡಿಬೇಕು. ಡಿ ಗೊತ್ತಾಯ್ತು. 20ನೇ ಪದಕ್ಕೆ ಏನ್ ಬೇಕು? ನಮಗೆ ಎ ಬೇಕು. ಕಂಡುಹಿಡಿಯಕ್ಕಾಗುತ್ತಾ? ಪ್ರಯತ್ನ ಪಟ್ಟು ನೋಡಿ. ಗೊತ್ತಾಗಿಲ್ಲ ಅಂದ್ರೆ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಇಷ್ಟು ಹೇಳಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಮಕ್ಕಳೇ. ಏನಾರ ಸಮಸ್ಯೆ ಇದ್ರೆ ಕೇಳಬಹುದು, ಕಾಲ್ ಮಾಡಬಹುದು, ವಾಟ್ಸಪ್ಪಲ್ಲಿ ಹಾಕಬಹುದು, ಬಿಡಿಸ್ಕೊಡ್ತೀನಿ. ಧನ್ಯವಾದಗಳು.